ಫ್ರೆಂಡ್ಸ್, ನಾನು ಮಸಾಲ ಅಕ್ಕಿ ರೊಟ್ಟಿ ಮತ್ತು ಕ್ಯಾರೆಟ್ ಚಟ್ನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಮಸಾಲ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದಂದರೆ, ಒಂದು ಬೌಲಿಗೆ ಒಂದು ತುರಿದಿಟ್ಕೊಂಡಿರೋಂಥ ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ನಾನು ಇದೇ ಟೈಮಲ್ಲಿ ಹೆಚ್ಚಿಟ್ಕೊಂಡಿರೋಂಥ 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 2 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, ಒಂದು 2 ಹಿಡಿಯೋಷ್ಟು ಸಬ್ಸಿಗೆ ಅಥವಾ ಸಬ್ಬರಿಕೆ ಸೊಪ್ಪನ್ನ ನಾನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಚಟ್ನಿ ಯಾವ ರೀತಿ ಮಾಡೋದಂದರೆ, ನಾನು ಲಾಂಗ್ ವಿಡಿಯೋದಲ್ಲಿದೆ, ಯೂಟ್ಯೂಬಲ್ಲಿ ಹೋಗಿ ನೋಡ್ಕೊಳ್ಳಿ ಬೇಕಾದರೆ. ಇದೇ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ, ಉಪ್ಪು, ಪುಡಿ ಮಾರಾದರೂ ಹಾಕ್ಬೋದು, ಹಂಗೇನಾದರೂ ಹಾಕ್ಬೋದು. ಇದೇ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತೀನಿ. ಮೊದಲಿಗೆ ಈ ಮಿಶ್ರಣ ಚೆನ್ನಾಗಿ ಉಪ್ಪು ತಾಗೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದರಲ್ಲೇ ನೀರಿನ ಅಂಶ ಇರುತ್ತೆ. ನಾವು ನೋಡಿಕೊಂಡು ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡು, ಅಕ್ಕಿ ಹಿಟ್ಟಿಗೆ ಎಷ್ಟು ಬೇಕಷ್ಟು ನೀರು ಬೇಕಾದರೂ ಹಾಕೊಬೋದು. ಇಲ್ಲಾಂದರೆ ಇದೇ ಮಿಶ್ರಣದಲ್ಲಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದಿ ಕಲಿಸ್ಕೊಬೇಕಾಗುತ್ತೆ. ನಾದಿ ಈ ರೀತಿ ಕಲಿಸ್ಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ. ಈ ಕಡೆ ನಾನು ಹಂಚನ್ನು ಸಹ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಈ ಕಡೆ ರೊಟ್ಟಿನ ತೊಟ್ಕೊಳ್ತಾ ಇದ್ದೀನಿ. ತೊಟ್ಕೊಂಡು ಈ ರೀತಿ ಹಂಚ್ ಮೇಲೆ ಹಾಕಿ 2 ಕಡೆನೂ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಸಾಲ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.